ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದನ್ನು ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇದ್ದರು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತು. ಸುಮಾರು 52 ಕೇಸ್ಗಳು ವಿವಿಧ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಅದು ಸೇಲ್ಸ್ ಟ್ಯಾಕ್ಸ್ಗಳನ್ನ ಮಾಡ್ಬೋದು ಅಂತ ಎಲ್ಲ ವಿ ನೋ ಹೌ ಟು ಮ್ಯಾನೇಜ್ ಅವರ್ ಫೈನಾನ್ಸಸ್. ನಮಗೆ ಬರಬೇಕಾದದ್ದನ್ನು ನಮಗೆ ಕೊಡಿಯಲ್ಲ, ಅದೆಲ್ಲ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ. ಈಗ ಮನ್ರೇಗಾ ಯೋಜನೆ ನಾವೇ ಅವರು ಹಣ ಕೊಡೋದಿಲ್ಲ, ನೀವು ಮಾಡಬೇಕು 10% ಅಷ್ಟೇ ಅಂತ ಹೇಳುವಾಗ ನಾವೇ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡಿದ್ದೀವಿ. ಈಗ ಅದರ ಹೊರೆ ಯಾರು ಮಾಡೋದು? ಜನಪರವಾದಂಥ ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೂ ಜವಾಬ್ದಾರಿ ಇದೆ. ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ ಅಂತ ಅಲ್ಲ, ಅವರು ಮಾಡಬೇಕು. ಸಾಮಾಜಿಕ ಕೋರ್ಟಿಗಲ್ಲ, ನಮ್ಮ ಶಾಸಕರು ಕ್ಷೇತ್ರಗಳಲ್ಲಿ ಅದನ್ನೆಲ್ಲ ಏನು ಅವರು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದಕ್ಕೆ ಹೋಗ್ತಿದ್ದಾರೆ ಅದನ್ನೆಲ್ಲ ಮಾನಿಟ್ರ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ SIR ಮಾಡೋದಕ್ಕೆ ನೀವು ಕೂಡ ಭಾಗಿಯಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅದೆಲ್ಲ ಸಚಿವರು, ಜಿಲ್ಲಾ ಸಚಿವರುಗಳು ಕೂಡ ಅವರವ್ರ ಜಿಲ್ಲೆಯಲ್ಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತೇವೆ. ಈಗ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಏನಾದರೂ ಕಡಿಮೆ ಮಾಡಿದ್ರೆ ಜನರ ಹೊರೆ ಕಡಿಮೆ ಆಗಬಹುದು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಹೌದು, ಈಗ ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ನಾವು ಕಮ್ಮಿ ಮಾಡೋದು, ಸಬ್ಸಿಡಿ ಮಾಡೋದು. ಎಲ್ಲಿಗೆ ಇದು ಸಾಧ್ಯ ಇದೆ? ಅವರಿಗೆ ಜನಪರವಾದಂಥ ಚಿಂತನೆಗಳಿಲ್ವಾ? ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಜವಾಬ್ದಾರಿ ಇಲ್ಲ. ಅವರೇ ಅಬ್ಸರ್ವ್ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಅದು ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ಮೇಲೆ ಈಗಲೇ ಅನೇಕ ಯೋಜನೆಗಳಲ್ಲಿ ಅದು ಮನ್ರೇಗಾ ಇರ್ಬೋದು, JJM ಇರ್ಬೋದು, ಅಥವಾ ನಮಗೆ ಬರ್ತಕ್ಕಂಥ ಟ್ಯಾಕ್ಸು ಡೆವಲ್ಯೂಷನ್ನಲ್ಲಿ ನಮಗೆ ಕೊಡುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೊಡದೇ ಇರ್ಬೋದು. ಇದೆಲ್ಲ ಮೊದಲೇ ನಮ್ಮ ಮೇಲೆ ಹೊರೆ ಇದೆ. ಅದ್ರ ಜೊತೆಗೆ ಮತ್ತೆ ನೀವು ಪೆಟ್ರೋಲ್ ಡೀಸೆಲ್ ಇದನ್ನು ನೀವು ಮಾಡಿ ಅಂತ ಹೇಳೋಕ್ಕಾಗತ್ತೆ? ಅವರು ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಕ್ಕಂಥವ್ರು ಕೇಂದ್ರದಲ್ಲಿ ಮಾಡಬೇಕಾದ್ರೆ ಮುಂಚೆನೇ ಯೋಚನೆ ಮಾಡಬೇಕು. ಇದೆಲ್ಲ ಎಷ್ಟು ಸಾರಿ ಮಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಅವಾಗ ಏನು ಬೆಲೆ ಇತ್ತು, ಈಗ ಏನು ಬೆಲೆ ಇದೆ, ಇಂಟರ್ನ್ಯಾಷನಲಿ ಬ್ಯಾರೆಲ್ಲಿಗೆ ಬೆಲೆ ಏನಾಗ್ತಾ ಇತ್ತು, ಈಗ ಹೌದು ನಿಜ ಯುದ್ಧ ಆಗಿದೆ, ಯುದ್ಧ ನಡೀತಾ ಇದೆ ಅಂತ ಹೇಳಿ ಅದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ, ಅದು ಮಾಡಬೇಕು. ಸೇಲ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ, ವಾಪಸ್ ತಗೊಳ್ಳೋದಕ್ಕೆ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಪೊಲೀಸರ ಮೇಲೂ ಕೂಡ ಆಗಿತ್ತು. ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿದರು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. SIR ವಿಚಾರದಲ್ಲಿ ಕೋರ್ಟ್ಗೆ ಹೋಗ್ಬೇಕು, ವಾಪಸ್ ತಗೊಳ್ಳೋದಕ್ಕೆ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಪೊಲೀಸರ ಮೇಲೂ ಕೂಡ ಆಗಿತ್ತು. ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿದರು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. SIR ವಿಚಾರದಲ್ಲಿ ಕೋರ್ಟ್ಗೆ ಹೋಗ್ಬೇಕು. ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದನ್ನು ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇದ್ದರು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತು. ಸುಮಾರು 52 ಕೇಸ್ಗಳು ವಿವಿಧ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಅದು ಸೇಲ್ಸ್ ಟ್ಯಾಕ್ಸ್ಗಳನ್ನ ಮಾಡ್ಬೋದು ಅಂತ ಎಲ್ಲ ವಿ ನೋ ಹೌ ಟು ಮ್ಯಾನೇಜ್ ಅವರ್ ಫೈನಾನ್ಸಸ್. ನಮಗೆ ಬರಬೇಕಾದದ್ದನ್ನು ನಮಗೆ ಕೊಡಿಯಲ್ಲ, ಅದೆಲ್ಲ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ. ಈಗ ಮನ್ರೇಗಾ ಯೋಜನೆ ನಾವೇ ಅವರು ಹಣ ಕೊಡೋದಿಲ್ಲ, ನೀವು ಮಾಡಬೇಕು 10% ಅಷ್ಟೇ ಅಂತ ಹೇಳುವಾಗ ನಾವೇ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡಿದ್ದೀವಿ. ಈಗ ಅದರ ಹೊರೆ ಯಾರು ಮಾಡೋದು? ಜನಪರವಾದಂಥ ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೂ ಜವಾಬ್ದಾರಿ ಇದೆ. ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ ಅಂತ ಅಲ್ಲ, ಅವರು ಮಾಡಬೇಕು. ಸಾಮಾಜಿಕ ಕೋರ್ಟಿಗಲ್ಲ, ನಮ್ಮ ಶಾಸಕರು ಕ್ಷೇತ್ರಗಳಲ್ಲಿ
ಅದನ್ನೆಲ್ಲ ಏನು ಅವರು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಅದನ್ನೆಲ್ಲ ಮಾನಿಟ್ರ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ SIR ಮಾಡೋದಕ್ಕೆ ನೀವು ಕೂಡ ಭಾಗಿಯಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅದೆಲ್ಲ ಸಚಿವರು, ಜಿಲ್ಲಾ ಸಚಿವರುಗಳು ಕೂಡ ಅವರವ್ರ ಜಿಲ್ಲೆಯಲ್ಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತೇವೆ. ಈಗ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಏನಾದರೂ ಕಡಿಮೆ ಮಾಡಿದ್ರೆ ಜನರ ಹೊರೆ ಕಡಿಮೆ ಆಗಬಹುದು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಹೌದು, ಈಗ ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ನಾವು ಕಮ್ಮಿ ಮಾಡೋದು, ಸಬ್ಸಿಡಿ ಮಾಡೋದು. ಎಲ್ಲಿಗೆ ಇದು ಸಾಧ್ಯ ಇದೆ? ಅವರಿಗೆ ಜನಪರವಾದಂಥ ಚಿಂತನೆಗಳಿಲ್ವಾ ಕೇಂದ್ರ ಸರ್ಕಾರಕ್ಕೆ? ಅವ್ರಿಗೆ ಜವಾಬ್ದಾರಿ ಇಲ್ಲ. ಅವರೇ ಅಬ್ಸರ್ವ್ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಅದು ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ಮೇಲೆ ಈಗಲೇ ಅನೇಕ ಯೋಜನೆಗಳಲ್ಲಿ ಅದು ಮನ್ರೇಗಾ ಇರ್ಬೋದು, JJM ಇರ್ಬೋದು, ಅಥವಾ ನಮಗೆ ಬರ್ತಕ್ಕಂಥ ಟ್ಯಾಕ್ಸು ಡೆವಲ್ಯೂಷನ್ನಲ್ಲಿ ನಮಗೆ ಕೊಡುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೊಡದೇ ಇರ್ಬೋದು. ಇದೆಲ್ಲ ಮೊದಲೇ ನಮ್ಮ ಮೇಲೆ ಹೊರೆ ಇದೆ. ಅದ್ರ ಜೊತೆಗೆ ಮತ್ತೆ ನೀವು ಪೆಟ್ರೋಲ್ ಡೀಸೆಲ್ ಇದನ್ನು ನೀವು ಮಾಡಿ ಅಂತ ಹೇಳೋಕ್ಕಾಗತ್ತ? ಅವರು ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಕ್ಕಂಥವ್ರು ಕೇಂದ್ರದಲ್ಲಿ ಮಾಡಬೇಕಾದ್ರೆ ಮುಂಚೆನೇ ಯೋಚನೆ ಮಾಡಬೇಕು. ಇದೆಲ್ಲ ಎಷ್ಟು ಸಾರಿ ಮಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಅವಾಗ ಏನು ಬೆಲೆ ಇತ್ತು, ಈಗ ಏನು ಬೆಲೆ ಇದೆ, ಇಂಟರ್ನ್ಯಾಷನಲಿ ಬ್ಯಾರೆಲ್ಲಿಗೆ ಬೆಲೆ ಏನಾಗ್ತಾ ಇತ್ತು, ಈಗ ಹೌದು ನಿಜ ಯುದ್ಧ ಆಗಿದೆ, ಯುದ್ಧ ನಡೀತಾ ಇದೆ ಅಂತ ಹೇಳಿ ಅದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ, ಅದು ಮಾಡಬೇಕು. ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ, ವಾಪಸ್ ತಗೊಳ್ಳೋದಕ್ಕೆ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಪೊಲೀಸರ ಮೇಲೂ ಕೂಡ ಆಗಿತ್ತು, ಅಧಿಕಾರಿಗಳೆಲ್ಲ ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. SIR ವಿಚಾರದಲ್ಲಿ ಕೋರ್ಟ್ಗೆ ಹೋಗುತ್ತೆ, ವಾಪಸ್ ತಗೊಳ್ಳೋದಕ್ಕೆ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಪೊಲೀಸರ ಮೇಲೂ ಕೂಡ ಆಗಿತ್ತು, ಅಧಿಕಾರಿಗಳೆಲ್ಲ ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. SIR ವಿಚಾರದಲ್ಲಿ ಕೋರ್ಟ್ಗೆ ಹೋಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.